ರಾಮಾಚಾರಿಯಾಗಿ ಅಮ್ಮನಿಗೆ ಒಂದು ಲಾಲಿ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಶ್ರೀಶಾ ಫ್ರಮ್ ದಾವಣಗೆರೆ. ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳ
ಥ್ಯಾಂಕ್ ಯು. ಶ್ರೀಶಾ, ನಿನ್ನ ಹಾಡಿ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಕಣೋ, ಅಷ್ಟು ಚೆನ್ನಾಗಿ ಹಾಡಿದೆ, ಅಷ್ಟು ಸೆಂಟಿಮೆಂಟ್. ನನಗಂತೂ ಏನು ಹೇಳೋಕ್ಕೋ ಗೊತ್ತಾಗ್ತಾ ಇಲ್ಲ. ಸೊ ನಾನು ಜಡ್ಜಸ್ ಹತ್ರ ಹೋಗ್ತೀನಿ. ಇಂಪನಾ ಮ್ಯಾಮ್, ಹೇಗನ್ನಿಸ್ತು ಶ್ರೀಶಾ ಹಾಡಿದ ಹಾಡು? ನೀನು ಹಾಡು ಹೇಳಬೇಕಾದ್ರೆ ನಂಗೆ ನಮ್ಮಮ್ಮ ನೆನ್ಪು ಬರ್ತಿದ್ರು. ತುಂಬ ಚೆನ್ನಾಗಿ ಹೇಳಿದೆ. ಎಸ್ಪೆಷಲಿ ದಂತದ ಬೊಂಬೆ ತುಂಬ ಚೆನ್ನಾಗಿ ಬಂತು. ವೆರಿ ಸೂದಿಂಗ್ ಆಗಿತ್ತು. ಅದಿನ್ನೊಂದ್ಸತಿ ಹೇಳು. ದಂತದ ಬೊಂಬೆಯೇ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ನೀನು ಇನ್ನೂ 5 ಸಲ 10 ಸಲ ಹಾಡಿದ್ರೆ ನಮ್ಗೆ ಕೇಳ್ಬೇಕಂತಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಹಾಡಿದ್ಯಾ ಶ್ರೀಶಾ. ಥ್ಯಾಂಕ್ ಯು. ಅಲ್ವಾ ಮ್ಯಾಮ್? ಆಲ್ ದ ಬೆಸ್ಟ್. ಚೆನ್ನಾಗಿ ಹೇಳಿದೆ ಈ ಥರ. ಥ್ಯಾಂಕ್ ಯು. ಥ್ಯಾಂಕ್ ಯು ಇಂಪನಾ ಮ್ಯಾಮ್. ಅಂಬಿಕಾ ಮ್ಯಾಮ್? ತುಂಬ ಚೆನ್ನಾಗಿ ಬಂತು. ಅಮ್ಮ ಅಂತ ಹೇಳಿಬಿಟ್ರೆ ಅದು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆ್ಯಕ್ಚುಲಿ ಆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ನಿನ್ನ ಹಾಡಲ್ಲಿ ಅಮ್ಮನ ನೆನಪೆ. ಅಮ್ಮ ಆ್ಯಕ್ಚುಲಿ ಇವತ್ತು ಇಲ್ಲ, ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅಮ್ಮನ ಜಾಗದಲ್ಲಿ ನಮ್ಮ ಅತ್ತೆ ಕೂತಿದ್ದಾರೆ. ತುಂಬ ಸಪೋರ್ಟಿವ್. ಇಂಥ ಸಪೋರ್ಟ್ ಅಮ್ಮ ಅಲ್ಲಿ ಎಷ್ಟು ಸಪೋರ್ಟ್ ಕೊಡ್ತಾ ಇದ್ರು, ಇಲ್ಲಿ ಮತ್ತೆ ಕೂಡ ಅಷ್ಟೇ ಸಪೋರ್ಟ್ ಕೊಡ್ತಾರೆ. ಅವ್ರಿಗೆ ಯಾವತ್ತೂ ನಾನು ಅತ್ತೆ ಅಂತ ಕರೆದೇ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಬ್ಯುಸಿ ಇರ್ತೀನಿ ನಾನು. ಒಂದು ದಿನ ಏನಮ್ಮ ಯಾಕಿಷ್ಟು ಲೇಟು ಅಥವಾ ಯಾಕೆ ಹೀಗೆ ಅಂತ ಕೇಳಲಿಲ್ಲ. ಸೊ ತಾಯಿ ಅಂದರೆ ಅತ್ತೆಯಲ್ಲೂ ಕಾಣ್ಬೋದು ಅನ್ನೋದು ನಾನು ಈ ಮದುವೆ ಆದಮೇಲೆ ನಾ ಕಂಡಿದ್ದೆ. ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಲತಾ ಮ್ಯಾಮ್? ಶಿಷ್ಯ ತುಂಬ ಚೆನ್ನಾಗಿ ಹಾಡ್ದೆಮ್ಮ. ಥ್ಯಾಂಕ್ ಯು. ತಾಯಿ ಅಂದರೆ ನನಗೂ ನನ್ನ ತಾಯಿ, ಈಗ ನನ್ನ ತಾಯಿದೇ ನೆನಪಾಗ್ತಿದ್ದಾರೆ. ಯಾಕಂದ್ರೆ ಈಗ ಅವ್ರು ನಡೆದಾಡೋ ಪರಿಸ್ಥಿತಿಲೇ ಇಲ್ಲ ಅವರು. ಅಂದ್ರೆ ತಾಯಿ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಇದು ನಡೆಯೋದಕ್ಕೆ ಅವ್ರಿಗೆ ಬರೋದು ಇಲ್ಲ. ಆದರೂ ಇವರು ತುಂಬಾ ಏಜ್ಡ್ ಆಗಿದ್ದಾರೆ. ಅಪ್ಪ ಅಮ್ಮನೇ ನೋಡ್ಕೋಬೇಕೀಗ. ಆದರೂ ತಾಯಿಗೆ ಮಾತ್ರ ಮಕ್ಕಳು ಯಾವತ್ತೂ ಅವ್ರನ್ನ ಮಕ್ಕಳನ್ನ ಒಬ್ಬ ತಾಯಿ ಎಷ್ಟು ಸಾಕಿ ಸಲ್ವಿರ್ತಾಳೆ, ಎಷ್ಟು ಕಷ್ಟದಲ್ಲಿ ಬೆಳೆಸಿರ್ತಾಳೆ, ಎಷ್ಟು ಕಷ್ಟಪಟ್ಟಿರ್ತಾಳೆ ಅನ್ನೋದನ್ನ ಮಕ್ಕಳು ಅರ್ಥ ಮಾಡಿದ್ರೆ ಇದನ್ನೊಂದು ಅರ್ಥ ಮಾಡ್ತಾರೆ. ಆ ಫೀಲಿಂಗ್ ತುಂಬಿದರೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮದರ್ ಸೆಂಟಿಮೆಂಟ್ ಯಾಕಾದ್ರೂ ಇಟ್ಟಿದ್ದಾರೋ ಒಂದು ಲೆಕ್ಕ ತುಂಬಾನೇ ಖುಷಿ ಆಗುತ್ತೆ ಈ ಸೆಂಟಿಮೆಂಟ್ ರೌಂಡ ಇಟ್ಟಿದ್ದಕ್ಕೆ, ನಮ್ಮ ನೋವು ನಲಿವುಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಆದರೆ ಅಷ್ಟೇ ಬೇಜಾರಾಗ್ತಿದೆ ಕೂಡ. ಎಲ್ಲರಿಗೂ ಅಂದ್ಕೊಂಡಂಗೆ ತಂದೆ ತಾಯಿಗಳು ಇರೋದಿಲ್ಲ. ನಾವೇ ಇಷ್ಟು ಇದ್ರೂ ಇಷ್ಟು ಫೀಲ್ ಆಗ್ತಾ ಇದೀವಿ. ಪಾಪ ಇಲ್ಲೇ ಇರೋ ಅನಾಥ ಮಕ್ಕಳು ಹೇಗೆ ಯೋಚನೆ ಮಾಡೋದಕ್ಕೆ ಆಗಲ್ಲ. ಥ್ಯಾಂಕ್ ಯು ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗುರುಗಳೇ, ಏನು ಹೇಳ್ತೀರಾ? ಹೆಣ್ಣು ಮಕ್ಕಳ ಕಣ್ಣೀರು ಬಂದಾಗ ಗಂಡಸು ಮಕ್ಕಳಲ್ಲಿ ಬರಲ್ಲ. ನೀವು ಹತ್ತು ಆರಾಮಾಗಿ ಬಿಡ್ತೀರಾ, ನಾವು ತುಂಬ್ಕೊಂಡು ಪಟ್ ಅಂದ್ಬಿಡ್ತೀವಿ. ಅಷ್ಟೇ ವ್ಯತ್ಯಾಸ. ಲತಾ ಮೇಡಮ್ ಹತ್ಬಿಟ್ರು, ಅಂಬಿಕಾ ಮೇಡಮ್ ಹತ್ಬಿಟ್ರು. ನನಗೆ ಅಳಬೇಕು ಅಂದ್ರೆ ಬರಲ್ವೇ? ನಗ್ತಾ ಇರಿ ಸರ್ ಯಾವಾಗಲೂ. ಹೆಣ್ಮಕ್ಳು ನಗಬಾರ್ದಂತೆ, ಗಂಡಸು ಮಕ್ಕಳು ಅಳಬಾರ್ದಂತೆ. ಇನ್ನು ಹಾಡಿಗೆ ಬರೋದಾದ್ರ ರಾಜ. ಸೂಪರ್. ಓಕೆ, ಆ ತಾಯಿನ ನೆನಪು ಮಾಡಿಕೊಟ್ಟಂತ ನಿನ್ನ ಈ ಬಾಲಕನಿಗೆ ಸೆಲ್ಯೂಟ್ ರಾಜ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಶ್ರೀಶಾ, ಅಮ್ಮನಿಗೆ ದಿನ ಲಾಲಿ ಹಾಡು ಮನ್ಸಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.